ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ದೇವಸ್ಥಾನಗಳಲ್ಲಿ ಮಾಡೋ ವಿಶೇಷ ಪಾಯಸನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಆ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ, ರುಚಿ ಇದಕ್ಕೂ ಡಬಲ್ ಆಗಿರುತ್ತೆ. ಈ ಥರ ಇನ್ನೂ ಹೆಚ್ಚು ರೆಸಿಪೀಸ್ಗೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲನೇದಾಗಿ ಮೀಡಿಯಂ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಅದೇ ರವೆ. ಸೇಮ್ ಮೆಷರ್ಮೆಂಟಲ್ಲಿ ನಾನಿವಾಗ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಜಜ್ಕೊಂಡಿದ್ದೀನಿ ಬೆಲ್ಲ, ಉಂಡೆ ಬೆಲ್ಲನ, ಡ್ರೈ ಫ್ರೂಟ್ಸ್, ತುಪ್ಪ ಮತ್ತು ನೆನೆಸಿರುವಂಥ ಕಡಲೆಬೇಳೆ. ನಾನು ಈ ಕಡಲೆಬೇಳೆನ 6 ಗಂಟೆ ಟೈಮ್ ಈಗಾಗಲೇ ನೆನೆಸಿದ್ದೀನಿ, ಅದನ್ನೇ ಇಲ್ಲಿ ತೊಗೊಂಡಿದ್ದೀನಿ. ಆಯಿತಾ, ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಸ್ವಲ್ಪ ನೀರು ತೊಗೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಕುದೀತಾ ಇರೋ ನೀರಿಗೆ ನಾನಿಲ್ಲಿ ಒಂದು ನೆನೆಸಿ ಇಟ್ಕೊಂಡಿದ್ದೆ ಕಡಲೆಬೇಳೆ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಕಡಲೆಬೇಳೆನ ಸ್ವಲ್ಪ ಇಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಇದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾವು ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡು, ಕಡಾಯಿ ಕಾದ ನಂತರ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಬಿಸಿ ಆದ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹದವಾಗಿ ಚೆನ್ನಾಗಿ ಹುರ್ಕೋಬೇಕು. ಹುರಿಬೇಕಾದ್ರೆ ಸ್ಟವ್ವು ಸಿಮ್ಮಲ್ಲೇ ಇರಲಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಆಯಿತಾ, ಸೊ ಇದು ಚೆನ್ನಾಗಿ ಹೊಂಬಣ್ಣ ಬರುವಷ್ಟು ಮಾತ್ರ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ತೋರಿಸ್ತೀನಿ ಯಾವ ಥರ ಹುರಿದಾಗಿರುತ್ತೆ ಅಂತ. ನೋಡಿ, ಇದು ಸ್ವಲ್ಪ ಹೊತ್ತಾದ ನಂತರ ಈ ಥರ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ತೆಗೆದುಬಿಡೋಣ. ಈಗ ಅದೇನಾಗಿದೆ ನೋಡೋಣ. ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಸ್ಟವ್ವು ಸಿಮ್ಮಲ್ಲಿ ಇಟ್ಕೊಂಬಿಡಿ ಇವಾಗ, ಇಲ್ಲಾಂದರೆ ಅದೆಲ್ಲ ಉಕ್ಕಿ ಈಚೆ ಬಂದುಬಿಡುತ್ತೆ. ಬೇಳೆ ರಸ ಎಲ್ಲ, ಆಮೇಲೆ ಪಾಯಸ ರುಚಿ ಇರಲ್ಲ. ನಾನೀಗ ಬೆಂದಿದ್ಯಾ ಅಂತ ನೋಡಿಕೊಂಡೆ. ಹಾಗೆ ಒಂದು ಕಾಳು ಎತ್ತಿ ನೋಡಿದ್ರಲ್ಲ, 70% ಅಷ್ಟು ಬೆಂದಿದ್ರೆ ಸಾಕು. ಇದು ಇವಾಗ ಆಗಿದೆ, ಆಫ್ ಮಾಡ್ಕೊಂಬಿಡ್ರೆ. ಇವಾಗ ಬನ್ನಿ, ನಾವು ಡ್ರೈ ಫ್ರೂಟ್ಸ್ ಹುರ್ಕೊಂಡ್ವಲ್ಲ ಅದೇ ಕಡಾಯಿಲಿ ಸ್ವಲ್ಪ ತುಪ್ಪ ಬಿಟ್ಟಿದ್ದೆ. ಇವಾಗ ಅದೇ ಕಡಾಯಿಗೆ ನಾನು ರವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅದೇ ಸ್ವಲ್ಪ ತುಪ್ಪದಲ್ಲಿ. ಇಲ್ಲಿ ರವೆನೂ ಕೂಡ ಅಷ್ಟೇ ಹದವಾಗಿ ಹುರ್ಕೋಬೇಕು. ಪ್ರತಿಯೊಂದು ರವೆ ಕಣಕ್ಕೂ ತುಪ್ಪ ಚೆನ್ನಾಗಿ ಇಳ್ಕೋಬೇಕು, ಆವಾಗ ಹೆಚ್ಚು ರುಚಿ ಬರುತ್ತೆ ಪಾಯಸ. ಆಯಿತಾ, ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಹುರ್ಕೊಂಡಿದ್ದೀನಿ. ಇವಾಗ ಹುರಿದಂಥ ರವೆನ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಬೆಲ್ಲ ಹಾಕೋತಿದ್ದೀನಿ. ಈ ಬೆಲ್ಲನ ನಾವಿಲ್ಲಿ ಕರಗಿಸ್ಕೋಬೇಕು ಅಷ್ಟೇ. ನಾನಿಲ್ಲಿ 2 ಬೌಲಷ್ಟು ನೀರು ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಒಂದು ಅರ್ಧ ಅಷ್ಟು ನೀರನ್ನ ನೀವು ಹೆಚ್ಚಿಸ್ಕೋಬೋದು. ಪಾಯಸ ಸ್ವಲ್ಪ ತೆಳ್ಳಗಾಗಬೇಕು ಅಂತ ಹೇಳಿದರೆ. ನನಗಿದು ನಮ್ಮ ಮನೆಯಲ್ಲಿ ತಿನ್ನೋರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕರೆಕ್ಟಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲನ. ನೋಡಿ, ಸ್ವಲ್ಪ ಹೊತ್ತು ಆದಮೇಲೆ ಇದು ಈ ರೀತಿ ಕರಗತ್ತೆ. ಒಂದು 3 ನಿಮಿಷ ತೊಗೊಳತ್ತೆ. ಈ ರೀತಿ ಕರಗಿದಾದ್ಮೇಲೆ ಇದಾಗಿದೆ. ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ, ಇಲ್ಲಿ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಕೆಲವು ಬೆಲ್ಲದಲ್ಲಿ ಕಸ ಇರಲ್ಲ. ಈ ಜೋನಿ ಬೆಲ್ಲ ಅಂತೆಲ್ಲ ಬರುತ್ತಲ್ಲ, ಅದರಲ್ಲಿ ಕಸ ಇರಲ್ಲ. ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಈ ಸ್ಟೆಪ್ನ. ಇವಾಗ ಅದೇ ಫಿಲ್ಟ್ರ್ ಮಾಡಿದ ಬೆಲ್ಲದ ನೀರನ್ನ ನಾನು ಕಡಾಯಿಗೆ ಮತ್ತೆ ಹಾಕ್ಕೊಂಡೆ. ಇವಾಗ ಈ ಬೆಲ್ಲದ ನೀರಿಗೆ ನಾನು ಬೇಯಿಸ್ಕೊಂಡಿದ್ದಂಥ ಬೇಳೆನ ಹಾಕೋತಾ ಇದ್ದೀನಿ. ಈ ಬೇಳೆನ ಮತ್ತೆ ಈ ಬೆಲ್ಲದ ನೀರಲ್ಲಿ ಬೇಯಿಸ್ಕೋಬೇಕು. ಆವಾಗಲೇ ಹೇಳ್ದಲ್ಲ ನಾನು 70% ಅಷ್ಟು ಬೇಯಿಸ್ಕೊಂಡಿದ್ದೀನಿ ಅಂತ. ಇವಾಗ ಮತ್ತೆ ಇಲ್ಲಿ ಬೇಯಿಸ್ಕೋಬೇಕು. ಯಾಕಂತ ಹೇಳಿದ್ರೆ, ನಾವು ಪಾಯಸ ಕುಡಿಬೇಕಾದ್ರೆ ಈ ಬೇಳೆ ಮಧ್ಯ ಸಿಕ್ಕಿದ್ರೇ ಮಜಾ. ಅದರಲ್ಲಿ ಈ ಬೇಳೆ ಬೆಲ್ಲದಲ್ಲಿ ಸಿಹಿನ ಹೀರ್ಕೊಂಡಿರಬೇಕು. ಬೇಳೆನೂ ತಿಂದಾಗ ಸಿಹಿ ಅನ್ನಿಸ್ಬೇಕು. ಸಪ್ಪೆ ಅನಿಸಿದ್ರೆ ಪಾಯಸ ತಿನ್ನಲಿಕ್ಕೆ ಮಜಾ ಇರಲ್ಲ. ಸಿಹಿ ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಬೇಳೆ ಚೆನ್ನಾಗಿ ಕುದೀತಾ ಇದೆ ಬೆಲ್ಲದಲ್ಲಿ. ಸೊ ಬೇಳೆ ಎಲ್ಲ ಬೆಲ್ಲನ ಹಿಡ್ಕೊಂಡಿರುತ್ತೆ, ಬೆಲ್ಲದ ಸಿಹಿನ ಹಿಡ್ದಿರುತ್ತೆ. ಇವಾಗ ಹುರಿದಂಥ ರವೆನ ಸ್ವಲ್ಪನೇ ಹಾಕ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ರವೆ, ಪಾಯಸ ಚೆನ್ನಾಗಿರಲ್ಲ. ಅಂದಾಗೆ ನೀವು ಈ ಪಾಯಸನ, ಈ ರವೆ ಪಾಯಸನ ಯಾವ ದೇವಸ್ಥಾನದಲ್ಲಿ ತಿಂದಿರಾ, ಎಲ್ಲಿ ತಿಂದಿದ್ದೀರಾ, ನನಗೆ ತಿಂದಿರೋರು ಕಮೆಂಟ್ ಮಾಡಿ. ಈ ತಿಂದೇ ಇರೋರು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಚಿಕ್ಕವಳಿದ್ದಾಗ ಪರ ಅಂತ ಮಾಡೋರು ನಮ್ಮ ಅಜ್ಜಿ ಊರಲ್ಲಿ, ದೇವ್ರ ಪರ ಅಂತ, ಅಲ್ಲಿ ತಿಂದಿದ್ದೆ. ಚೆನ್ನಾಗಿ ಅನ್ಸೋದು. ನನ್ನ ಕಸಿನ್ಸ್ ಎಲ್ಲರೂ ತಿಂತಾಯಿದ್ವಿ, ಚೆನ್ನಾಗಿ ಅನ್ಸೋದು. ನಿಮ್ಮದು ಈ ಥರ ಸ್ಟೋರಿ ಶೇರ್ ಮಾಡ್ಕೊಳ್ಳಿ, ಎಲ್ಲಿ ತಿಂದಿದ್ದು ನೆನಪು ಅಂತ. ಇವಾಗ ನೋಡಿ, ಇದು ರವೆ ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಆಯಿತಾ, ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಬೆಂದಾದಮೇಲೆ ಒಂದು ಅದ್ಭುತವಾದ ಕಲ್ಲರ್ ಬಂದ್ಬಿಡುತ್ತೆ. ಅದು ನೋಡ್ತಾ ಇದ್ದರೆ ತಿನ್ಬೇಕು ಅನಿಸುತ್ತೆ. ನೋಡಿ, ಇವಾಗ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬಿಡಬೇಕು. ಆಯಿತಾ, ಚೆನ್ನಾಗಿ ರವೆ ಎಲ್ಲ ಹರಳಬೇಕು ಬೆಂದು. ಸೊ ಇವಾಗ ನೋಡಿ, ಮುಚ್ಚಿದ್ದೀನಿ. ಸ್ವಲ್ಪ ಹೊತ್ತಾದ ನಂತರ ನಾನೀಗ ಪ್ಲೇಟ್ ತೆಗಿತೀನಿ. ನೋಡಿ, ಇವಾಗ
ಇದು ಕಲರ್ ಹೆಂಗೆ ಬಂದಿದೆ ನೋಡಿ ಎಲ್ಲ. ಇವಾಗ ಇದನ್ನು ಹೀಗೇ ಒಂದು ಸ್ವಲ್ಪ ಹೊತ್ತು ಕೈ ಆಡ್ಸೋಣ. ನೊರೆ ಎಲ್ಲ ಇದೆ ಅಲ್ಲ, ಅದೆಲ್ಲ ನೀಟಾಗಿ ಹೋಗಬೇಕು. ಅಂದರೆ ಅದೆಲ್ಲ ನೀಟಾಗಿ ಬೆಂದರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇವಾಗ ಇದನ್ನ ಹಿಂಗೆ ಕೈ ಆಡ್ಸೋಣ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದೆ. ಇವಾಗಿದು ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ ಆವಾಗ ತೆಳ್ಳಗಿತ್ತು, ಇವಾಗ ಎಷ್ಟು ಗಟ್ಟಿ ಆಗಿದೆ ಇದು. ಇನ್ನೂ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಅಕಸ್ಮಾತ್ ನಿಮಗೆ ಸ್ವಲ್ಪ ಹಾಲು ಏನಾದರೂ ಬೆರೆಸ್ಕೊಳ್ಳಿ. ಇಲ್ಲ ಅಂದರೆ ಬೆಲ್ಲದ ನೀರನ್ನೇ ಸ್ವಲ್ಪ ಬೆರೆಸ್ಕೋಬೋದು. ಆಗ ಸಿಹಿನೂ ಕರೆಕ್ಟ್ ಆಗುತ್ತೆ, ತೆಳ್ಳಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.